ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ವೆಲ್ಕಮ್ ಟು ಧೀರಜ್ ಬ್ಲಾಗ್ಸ್. ಫ್ರೆಶ್ ನ್ಯೂ ಎಪಿಸೋಡ್ನ ನೋಡಿ ಎಂಜಾಯ್ ಮಾಡಿ. ನಾವಿವತ್ತು ಹೋಗ್ತಿರೋದು ತುಮಕೂರಿನ ಒನ್ ಆಫ್ ದ ಫೇಮಸ್ ಟ್ರಕ್ಕಿಂಗ್ ಸ್ಪಾಟಿಗೆ, ವಿಚ್ ಇಸ್ ಲೈಕ್ 15 ಕಿಲೋಮೀಟರ್ಸ್ ಫ್ರಮ್ ತುಮಕೂರು ಆ್ಯಂಡ್ 70 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ನೀವು ಗೆಸ್ ಮಾಡಿರ್ತೀರ ಟೈಟಲ್ ನೋಡಿಕೊಂಡು. ನಾವಿವತ್ತು ಹತ್ತುತ್ತಿರೋದು ಚಿನಗ ರಂಗನಾಥ ಸ್ವಾಮಿ ಬೆಟ್ಟ. ಈ ಒಂದು ಟ್ರಕ್ಕು ಆಲ್ಮೋಸ್ಟು ರಿಟರ್ನ್ ಟ್ರಕ್ ಇದ್ದಂಗೆ. ಸೇಮ್ ಯಾವ ರೂಟಲ್ಲಿ ಹೋಗ್ತೀವಿ ಆ ರೂಟಲ್ಲೇ ಬರಬೇಕಾಗಿರೋದು. ಆಲ್ಮೋಸ್ಟ್ 5.5 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ 3 to 4 hours ಆಗುತ್ತೆ. ಆ್ಯಂಡ್ ಮಾಡ್ರೇಟ್ ಲೆವೆಲ್ ಆಫ್ ಟ್ರಕ್ಕಿಂಗು. ಆ್ಯಂಡ್ ದ ಕ್ಯಾಚಸ್, ನಾನಿವತ್ತು ಹೋಗ್ತಿರೋದು ತುಮಕೂರಿನ ಒನ್ ಆಫ್ ದ ಫ್ಯೂ ಇನ್ಫ್ಲೂಯೆನ್ಸಸ್ ಜೊತೆಗೆ. ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ಈ ಬ್ಲಾಗಲ್ಲಿ. ಸೊ ಸ್ಟೇ ಟ್ಯೂನ್. ನಾವು ತುಮಕೂರು ಬಿಡೋದು ಆಲ್ಮೋಸ್ಟ್ 6:30 ಆಗಿತ್ತು. ಆರಾಮಾಗಿ ತುಮಕೂರಿಂದ ಜಸ್ಟ್ 12 ಕಿಲೋಮೀಟರ್ಸ್ ಇದ್ದಿದ್ದರಿಂದ ಜಾಲಿಯಾಗಿ ನಾವು ರೈಡ್ ಮಾಡ್ಕೊಂಡು ಹೋಗ್ಬೋದು. ಹೋಗೋ ವೇ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಬೆಟ್ಟ ಕಾಣ್ತಿದೆಯಲ್ಲ, ಅದೇ ಬೆಟ್ಟ ನಾವು ಹತ್ತಬೇಕಾಗಿರೋದು. ಚಿನಗ ಬೆಟ್ಟ ಇರೋದು ಸ್ವಾನದೇವನಹಳ್ಳಿಲಿ. ಇನ್ನು ಸ್ವಾನದೇವನಹಳ್ಳಿ ಬೆಟ್ಟ ಅಂತಲೂ ಹೇಳ್ತಾರೆ. ಅಲ್ಲೊಂದು ಚಿಕ್ಕ ಗುಡಿ ಸಿಗುತ್ತೆ ಆಂಜನೇಯಂದು. ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಮುಂದಿನ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ದೇವಸ್ಥಾನದಿಂದ ಮುಂದೆ ಜರ್ನಿ ಕಂಟಿನ್ಯೂ ಮಾಡಿದ್ರೆ ಈ ಥರ ಒಂದು ಚಿಕ್ಕ ಕೆರೆ ಸಿಗುತ್ತೆ. ಈ ಕೆರೆಯಲ್ಲಿ ಪಕ್ಕದಲ್ಲಿರುವ ಪಕ್ಕಾ ರೋಡಲ್ಲಿ ನಾವು ಹೋಗ್ಬೇಕಾಗಿರೋದು ಸ್ಟ್ರೈಟಾಗಿ. ಮುಂದೆ ಹೋಗ್ಬಿಟ್ಟು ಆ್ಯಕ್ಚುಲಿ ಅದು ಮಣ್ಣಿನ ರೋಡ್ ಸಿಗುತ್ತೆ. ಸೊ ಹುಷಾರಾಗಿ 2 ವೀಲರ್ ಇರಲಿ ಕಾರ್ ಇರಲಿ ನೋಡ್ಕೊಂಡು ಹೋಗಬೇಕು. ಚಿನಗ ಬೆಟ್ಟ ಬಿಲಾಂಗ್ ಆಗೋದು ತಿಮ್ಲಾಪುರ ವೈಲ್ಡ್ ಲೈಫ್ ಸೆಂಚುರಿಲಿ. ಇದನ್ನ ದೇವರಾಯನದುರ್ಗ ಸ್ಟೇಟ್ ಫಾರೆಸ್ಟ್ ಒಳಗಡೆನೂ ಬಿಲಾಂಗ್ ಆಗುತ್ತೆ ಅಂತಲೂ ಹೇಳ್ತಾರೆ. ಈ ಒಂದು ಬೆಟ್ಟಕ್ಕೆ ನೀವೇನಾದರೂ ಚಾರಣ ಮಾಡಬೇಕಂದ್ರೆ ಎಲ್ಲಕ್ಕಿಂತ ಮೊದಲು ಮಾಡಬೇಕಾಗಿರೋದು ನಮ್ಮ ಕರ್ನಾಟಕ ಎಕೋ ಟೂರಿಸಮಿನ ವೆಬ್ಸೈಟ್ ಆದ ಅರಣ್ಯ ವಿಹಾರಲ್ಲಿ ಹೋಗ್ಬಿಟ್ಟು ಚಿನಗ ಬೆಟ್ಟ ಟ್ರಕ್ನ ರಿಜಿಸ್ಟರ್ ಮಾಡ್ಕೊಬೇಕಾಗಿರೋದು. ಪರ್ ಹೆಡ್ಡು 250 ರುಪೀಸ್ ಅಷ್ಟೇ. ನಾವು 5 ಮೆಂಬರ್ಸ್ ಆಗಿರೋದ್ರಿಂದ 1250 ರುಪೀಸ್ ಕಟ್ಬಿಟ್ಟು ಹೋದ್ವಿ. ಮೇಕ್ ಶೋರ್ ದಟ್ ನೀವು 2 days ಮೊದಲು ಇದನ್ನ ಬುಕ್ಕಿಂಗ್ಸ್ ಎಲ್ಲ ಸಕ್ಸಸ್ಫುಲಿ ಆಯಿತು. ಆ್ಯಂಡ್ ನಾವು ವಿ ಆರ್ ಜಸ್ಟ್ ರಿಜಿಸ್ಟರಿಂಗ್ ಅವರ್ ಸೆಲ್ಫ್. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಇರ್ತಾರೆ ಅವ್ರ ಹತ್ರ. ಆ್ಯಂಡ್ ಲೇಟರ್ ನಾವು ಇಲ್ಲಿಂದ ಪಯಣ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ನಮ್ಮ ದಿಸ್ ಇಸ್ ವರ್ಷ. ಇವ್ರದ್ದು ನಿಮ್ಮ ಚಾನಲ್ ಹೆಸರೇನು? ವರ್ಷ ಅರುಣ್ ಅಂತಲೇ ಇದೆ ಪರ್ಸ್ನಲ್ ಬ್ಲಾಗು. ಇವ್ರ ಹೆಸರು ಸ್ವಾಮಿ ಸಿದ್ದು ಸರು. ಇವ್ರದ್ದು ಸಿದ್ದು ಫುಡ್ ಬಾಕ್ಸ್ ಅಂತ ಇದೆ. ಆ್ಯಂಡ್ ಈಸ್ ಜಯಂತ್ ಅಡ್ವೆಂಚರ್ ಪಯಣಿಗ ಅಂತ ಇದೆ. ಇವ್ರ ನಂದಿ ಶೆಟ್ಟಿ ಅಂತ ಇದೆ. ಹಾಂ, ಒಳ್ಳೇದಾಯ್ತು ಬಿಡಿ. ಹಂಗಾದ್ರೆ ಲೇಟ್ ಆಗಿದ್ದು ಒಳ್ಳೇದು. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಅ ಜರ್ನಿ. ಇಲ್ಲಿ ಬಂದ ತಕ್ಷಣನೇ ಇಲ್ಲಿ ಒಂದು ಆಂಜನೇಯನ ಗುಡಿ ಇದೆ. ಆಂಜನೇಯನ ನಮಸ್ಕಾರ ಹಾಕೊಂಡು ಈ ಕಡೆ ಅವ್ರದ್ದೇ ಒಂದು ಇದಿದೆ, ಒಂದು ಚಿಕ್ಕ ಟೂಮ್ ಥರ. ಸೊ ಆ್ಯಂಡ್ ಈ ಥರ ಇದೆ ಕ್ಲೈಂಬ್ ಮಾಡೋಕ್ಕೆ. ಲೆಟ್ಸ್ ಗೋ. ಸೊ ವಾಕಿಂಗ್ ವೇ ಇಲ್ಲಿಂದ ಬಂಡೆ ಸ್ಟಾರ್ಟ್ ಆಗ್ತಿದೆ. ಶೂಸ್ ಹಾಕೊಂಬರೋದು ಮ್ಯಾಂಡೇಟ್ರಿ ಗೈಸ್, ನಿಮ್ಮ ಸೇಫ್ಟಿಗಿರೋದು. ಸೊ ಶೂಸ್ ಹಾಕ್ಕೊಂಡು ಬುಕ್ ಮಾಡ್ಕೊಂಡು ನೀರಿನ ಬಾಟಲು ಹ್ಯಾಟ್ ಹಾಕೊಂಡು ಬನ್ನಿ ಎಲ್ರು. ನಾನು ಏನು ಈ ಗತಿಲಿ ನಡೀತಿದ್ದೀರಾ, ಬರ್ರಿ ಸ್ಪೀಡಾಗಿ ಎಲ್ರು. ಎಕೋ ಟೂರಿಸಂ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ. ಗೊತ್ತೆ, ತುಮಕೂರಲ್ಲಿದ್ದೀನಂತ ಅಂತೂ ಅನಿಸ್ತಾ ಇಲ್ಲ. ಟ್ರಕ್ಕಿಂಗ್ ಮಾಡಿದ ತಕ್ಷಣ ನಮಗೊಂದು ಪಿಕಾಕ್ ಕಾಣಿಸ್ತು. ಸೂಪರಾಗಿ ಅನಿಸ್ತು ಗುರು. ಎಸ್, ತರ್ಬೋದಿತ್ತೆ, ಐ ಆಮ್ ನಾಟ್ ಶ್ಯೂರ್, ಗೊತ್ತಿಲ್ಲ. ಇಲ್ಲಿ ಬಂದ ತಕ್ಷಣ ಒಂದು ಇಲ್ಲಿ ದೇವ್ರದ್ದೇನೋ ಇದ್ದಿದೆ, ಫಾಲೋಡ್ ಬೈ ಅ ಕಲ್ಯಾಣಿ. ಮೋಸ್ಟ್ಲಿ ಇರುತ್ತಾ ಬ್ರೋ? ಇಲ್ಲ, ಆಮೇಲೆ ಮೋಸ್ಟ್ಲಿ ಏನೂ ಇರಲ್ಲ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಕಮ್ ವಿತ್ ಅ ವ್ಲಾಗರ್ ಗ್ಯಾಂಗ್. ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡಿದ್ದೀವಿ. ಈ ಒಂದು ಬಯೋಡೈವರ್ಸಿಟಿಲಿ ಯಾವ ಥರ ಪ್ರಾಣಿ ಸಿಗುತ್ತೆ ಅಂತ ಇಲ್ಲೊಂದು ಬೋರ್ಡ್ ಜನರಲ್ ಇನ್ಸ್ಟ್ರಕ್ಷನ್ ಜೊತೆ ಹಾಕಿದೆ. ಸೊ ಆಲ್ಮೋಸ್ಟ್ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ನಾವು. ಇಸ್ ಗೋಯಿಂಗ್ ಇನ್ ಸೈಡ್. ವರ್ಷ ಏನು ಸುಸ್ತಾಗ್ಬಿಟ್ಟಿದ್ಯಾ?
ಸೊ ನಿನ್ನ ಪ್ರಕಾರ ಇದು ಮಾಡ್ರೇಟ್ ಟ್ರಕ್ ಅಲ್ವಾ? ನಂತರ ಬಿಗಿನರ್ಸ್ ಆದವರು ಯಾರೋ ಈ ಟ್ರೆಕ್ನ ರಿಸ್ಕ್ ನಮ್ಮ ಮನೇಲಿ 2 ಫ್ಲೋರ್ ಹತ್ತಿದ್ರೇನೋ ಸುಸ್ತಂತೀನಿ, 2 ಫ್ಲೋರ್ ನಡ್ಸ್ಬಿಟ್ಟಿದ್ದಾರೆ, ಗಾಡಿ ಇಲ್ಲಿ ತನಕ ಬಂದು ಕರ್ಕೊಂಡು ಅಲ್ಲ ಸೀರಿಯಸ್ಲಿ ಗಾಡೀಲಿ ಬರ್ಬೋದಿತ್ತು. ಸೊ ಇದು ರಂಗನಾಥ ಸ್ವಾಮಿ ಟೆಂಪಲ್ಲು. ರಿಟರ್ನ್ ಬರ್ತಾ ನಿಮಗೆ ತೋರಿಸ್ತೀನಿ. ಈಗ ಹತ್ಬಿಡ್ತೀವಿ. ದಿಸ್ ಇಸ್ ದ ಗಾರ್ಬೇಜ್. ಈ ಥರ ಮಾಡೋದು, ಈ ಥರ ಒಂದು ಪ್ರದೇಶದಲ್ಲಿ ಬಂದು ದಟ್ಸ್ ನಾಟ್ ಟಾಲರೇಬಲ್. ಪ್ಲಾಸ್ಟಿಕ್ ಬಾಟಲ್ಸ್ ಇರಲಿ, ಗಾರ್ಬೇಜ್ ಇರಲಿ, ಈ ಥರ ಎಸಿಬಾರ್ದು. ನೀವು ತಂದಿರೋ ವೇಸ್ಟ್ನ ನೀವೇ ತೊಗೊಂಡೋಗ್ಬೇಕು. ಇಟ್ಸ್ ನಾರ್ಮಲ್ ಹ್ಯೂಮನ್ ಬೀಯಿಂಗಿನ ರೆಸ್ಪಾನ್ಸಿಬಿಲಿಟಿ ಇದು. ಆಲ್ವೇಸ್ ಟೇಕ್ ಬ್ಯಾಕ್ ವಾಟ್ ಎವರ್ ವೇಸ್ಟ್ ಯು ಹ್ಯಾವ್ ಗಾಟ್. ಯು ನಾಟ್ ಸಪೋಸ್ ಟು ಡಂಪ್ ಇಟ್ ಹಿಯರ್. ಇಲ್ಲಿ ದಟ್ಸ್ ದ ವರ್ಸ್ಟ್ ಪಾರ್ಟ್. ಟ್ರಯಲ್ ಇದೆಯಲ್ಲ, ಈ ಲೈನ್ನೇ ಫಾಲೋ ಮಾಡಬೇಕು. ಯು ನಾಟ್ ಸಪೋಸ್ ಟು ಗೆಟ್ ಡೈವರ್ಟೆಡ್ ಬಿಕಾಸ್ ತುಂಬ ಡೇಂಜರ್, ಕರಡಿ, ಚೀತೆ ಎಲ್ಲ ಇರುತ್ತೆ. ಸೊ ಈ ಲೈನ್ನೇ ಫಾಲೋ ಮಾಡಬೇಕು. ಇಟ್ಸ್ ಆಲ್ಮೋಸ್ಟ್ ಈಗ ನಾವು ಎಷ್ಟು 7:30 ಆಗಿದೆ. ಇಷ್ಟೊತ್ತಿಗೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಜಸ್ಟ್ ಥಿಂಕ್ ಅಬೌಟ್ ಅರ್ಲಿ ಮಾರ್ನಿಂಗ್ ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಇಲ್ಲೂ ಒಂದು ದೇವಸ್ಥಾನ ಇದೆ. ಓಕೆ, ಹಿಂಗೆ ಈ ವೇಲ್ ಟ್ರಕ್ ಮಾಡಬೇಕು. ದಿಸ್ ವೇ. ಆ ಕಡೆ ಹೋಗ್ಬಿಡ್ಬೇಡಿ, ಈ ಕಡೆ ಟ್ರೈಲ್ ಫಾಲೋ ಮಾಡಿ. ಇಲ್ಲೂ ಒಂದು ದೇವಸ್ಥಾನ ಇದೆ ಗೈಸ್. ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಬಂದಿದ್ದಾರೆ. ಇವತ್ತು ಶನಿವಾರ ಆಗಿದ್ದರಿಂದ ಜಾಸ್ತಿ ಜನ ಬರ್ತಾರೆ. ಆ್ಯಂಡ್ ಇಲ್ಲೊಂದು ಸ್ತಂಭ ಇದೆ. ಬ್ಯೂಟಿಫುಲ್. ಸೊ ಇಲ್ಲಿಂದ ನಮ್ಮ ಆ್ಯಕ್ಚುಯಲ್ ಟ್ರಕ್ ಸ್ಟಾರ್ಟ್ ಆಗುತ್ತಲ್ಲ ಬ್ರೋ? ಎಸ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಆ್ಯಕ್ಚುಯಲ್ ಟ್ರಕ್ಕು. ಸ್ಟಾರ್ಟಿಂಗಲ್ಲಂತೂ ತುಂಬ ಈಸಿ, ಕಾಡಲ್ಲಿ ಎಲ್ಲೋ ನಡ್ಕೊಂಡು ಹೋಗ್ತಿದ್ದೀವಿ ಅಂತ ಅನ್ಸ್ಬೋದು ನಿಮಗೆ. ಬರ್ತಾ ಬರ್ತಾ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿಂದ ಡೆನ್ಸ್ ಫಾರೆಸ್ಟ್ ಸ್ಟಾರ್ಟ್ ಆಗ್ತಿದೆ. ಬರ್ರಿ ಕಮಾನ್ ಇನ್. ದಿಸ್ ಡಸಂಟ್ ಫೀಲ್ ಲೈಕ್ ತುಮಕೂರು ಅಟ್ ಆಲ್. ಎಲ್ಲೋ ಚಿಕ್ಕಮಂಗ್ಳೂರು, ಕೂರ್ಗೋ ಆ ಥರ ಪ್ಲೇಸಲ್ಲಿ ಬಂದಿದ್ದೀನಿ ಅನಿಸ್ತಿದೆ. ಓಕೆ, ಸೂಪರ್. ಓಕೆ, ಈ ಆಲದ ಮರ ಹೆಂಗಿದೆ ಗೊತ್ತಾ? ಒಳ್ಳೆ ದೆವ್ವದ್ದು ರಾತ್ರಿ ಬಂದಿರೋ ಎದುರುಗೊಂಡೇ ಬಿಡ್ತೀವಿ ಫುಲ್ಲು. ಆ ಥರ ಇದೆ ಇದು. ಸೀರಿಯಸ್ಲಿ ಕಾಡಲ್ಲಿ ಕಳೆದೋಗ್ಬಾರ್ದಂತ ಟ್ರೈಲಲ್ಲಿ ಎಲ್ಲ ಕಡೆನೂ ಈ ಥರ ಡೈರೆಕ್ಷನ್ಸ್. ಬನ್ನಿ. ಹೌ ಸ್ಕೇರಿ ದಿಸ್ ಇಸ್. ಎಫೆಕ್ಟ್ಸು ಆದರೆ ಈ ಥರ ಇಲ್ಲ ಅದು. ಹಾಂ, ಕರೆಕ್ಟು. ಇದು ಕುಮಾರ ಪರ್ವತ ಹತ್ತಂಗೆ ಅನಿಸ್ತಿದೆ. ವರ್ಷ ಬೇಗ ನಾವಿನ ಮಿಡ್ವೇ ಅರ್ಧ ದಾರಿ ಅಷ್ಟೇ ಹತ್ತಿರೋದು. ಈಗಲೇ ಎಷ್ಟು ಬ್ಯೂಟಿಫುಲ್ ಆಗಿ ಎಲ್ಲ ನೇಚರ್ ಕಾಣ್ತಿತ್ತಂದರೆ ಜಸ್ಟ್ ಇಮ್ಯಾಜಿನ್ ಮೇಲೆ ಹೋದಾಗ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಂತ. ರಿಯಲಿ ಲವ್ಡ್ ಇಟ್. ಈ ಟ್ರಕ್ ಮಧ್ಯದಲ್ಲಿ ಟ್ರೈಲರ್ ಎಲ್ಲೇ ಕಳೆದು ಹೋದ್ರು ನಿಮಗೆ ದೇವಸ್ಥಾನ ಕಾಣುತ್ತೆ. ಅಕಸ್ಮಾತಾಗಿ ವಾಪಸ್ ಬರಬೇಕಂದ್ರೆ ಅದೇ ದೇವಸ್ಥಾನ ನೋಡ್ಕೊಂಡು ಇಳಿಬೋದು. ಸೊ ಈಗ ಅಲ್ಲಿಂದ ಒಂದು ಸ್ಲೈಟ್ ಲೆಫ್ಟ್ ತೊಗೊಂಡು ಅಲ್ಲಿಂದ ಹತ್ತಾ ಇದ್ದೀವಿ. ಏನೋ ತೋರಿಸ್ತಿದಾರಲ್ಲಿ, ಅಲ್ಲಿಗೆ ಹೋಗೋಣ ಬನ್ನಿ. ಏನಾಯ್ತು ಬ್ರೋ, ಸುಸ್ತಾಯ್ತಾ? ವರ್ಷ ಈಗ ಪೋಸ್ ಕೊಡ್ತಿದ್ದಾಳೆ. ಸೊ ಇಲ್ಲಿಂದ ನೋಡಿ ಟೆಂಪಲ್ ಬಿ ಚೆನ್ನಾಗಿ ಕಾಣ್ತಿದ್ದ. ವಾವ್, ಜೂನಲ್ಲೇ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿರೋ ಈ ಟ್ರಕ್ಕಿಂಗ್ ಸ್ಪಾಟು ಜುಲೈ ಆಗಸ್ಟ್ ಮಳೆಗಾಲದಲ್ಲಿ ಬಂದರೆ ಎಷ್ಟು ಸಖತ್ತಾಗಿ ಕಾಣ್ಬೋದು ಅಂತ ನನಗಂತೂ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಡೆಫಿನೆಟ್ಲಿ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬಂದೇ ಬರ್ತೀನಿ.
ಟ್ರಕ್ ಮಾಡ್ತಾನೆ ಮುಂದೆ ನಮ್ಮ ಭೇಟಿ ಆಗಿದ್ದು ಫಾರೆಸ್ಟ್ ಆಫೀಸರ್ಸ್ ಹತ್ರ. ಅವ್ರು ನಮಗಿಂತ ಮುಂಚೆ ಬಿಟ್ಟಿದ್ರು, ಅಲ್ಲಿ ಬಂದು ಆರಾಮಾಗಿ ಫೋಟೋ ಸೆಷನ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ರು. ಅವ್ರಿಗೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ನಮ್ಮ ಮುಂದಿನ ಜರ್ನಿನ ಕಂಟಿನ್ಯೂ ಅವ್ರ ಜೊತೆ ಮಾಡಿದ್ವಿ. ಇವರೆಲ್ಲರೂ ಫಾರೆಸ್ಟ್ ಆಫೀಸರು ಅಂದರೆ ಎಲ್ಲರೂ ಅಲ್ಲ, ಸ್ವಲ್ಪ ಜನ. ಐ ಡೋಂಟ್ ನೋ ಬುಕ್. ಇನಿಷಿಯಲಿ ಟ್ರಕ್ಕಿಂಗ್ ಅವತ್ತು ಮಾಡೋಕ್ಕೆ ಹೋಗೋದೋ ಬೇಡವೋ ಅಂತ ಸೆಕೆಂಡ್ ಥಾಟ್ ಬರ್ದಲ್ಲೇ ಥ್ಯಾಂಕ್ಫುಲಿ ನಾವು ಅವತ್ತಿನ ದಿವಸ ಹೋದ್ವಿ. ವೆದರು ತುಂಬ ಚೆನ್ನಾಗಿತ್ತು, ಸಾಕಾದಾಗ ಅನಿಸ್ತು. ನೇಚರ್ ವಾಸ್ ಲಿಟ್ರಲಿ ಅಟ್ ಇಟ್ಸ್ ಬೆಸ್ಟ್. ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಐ ಡಿಡ್ ದಿಸ್ ವೀಕ್. ಗ್ರೀನ್ ಮೆಡೋಸ್, ಗ್ರಾಸ್ಲ್ಯಾಂಡ್ ಎಲ್ಲ ಕ್ರಾಸ್ ಮಾಡಾದ್ಮೇಲೆ ಇಲ್ಲಿ ಒಂದು ಲೆವೆಲ್ ಸರ್ಫೇಸ್ ಬರುತ್ತೆ ವಿತ್ ಈ ಥರ ಒಂದು ಚಿಕ್ಕ ಪಾಂಡು. ದಿಸ್ ಮೀನ್ಸ್ ದಟ್ ಲೆವೆಲ್ 1 ಕಂಪ್ಲೀಟ್ ಆಗಿದೆ ಆ್ಯಂಡ್ ಲೆವೆಲ್ 2 ಇನ್ ಜರ್ನಿ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಇದು ಡೆಡಿಕೇಶನ್ ನೋಡಿ ನಮ್ಮ ನಂದಿಬ್ರೋದು. ನಾವೆಲ್ಲ ತಿಂದ್ವಿ. ತಿಂದಾದ್ಮೇಲೆ ಏನು ಮಾಡಬೇಕು, ಬ್ಯಾಗಿಗೆ ಹಾಕಬೇಕು. ಎಸಿಬಾರ್ದು ಅಲ್ಲ. ಸೊ ನೋಡಿ, ಬ್ಯಾಗಿಗೆ ಹಾಕಬೇಕು. ಯು ಶುಡ್ ನಾಟ್ ಹಾಳು ಮಾಡಬಾರ್ದು. ಸ್ನ್ಯಾಕ್ಸ್ನೆಲ್ಲ ಚೆನ್ನಾಗಿ ತಿನ್ಕೊಂಡು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ನಾವು ತಿರ್ಗಾ ಈಗ ಲೆವೆಲ್ 2 ಕಡೆಗೆ ಹೋದ್ವಿ. ತುಂಬಾ ಈಸಿ ಇರುತ್ತೆ ಅಂದ್ಕೊಂಡು ಹೋದ್ವಿ, ಆದರೆ ಒಂದು ದೊಡ್ಡ ಹಬ್ಬ ಕಾಯ್ದಿತ್ತು ಅಲ್ಲಿ. ಥ್ಯಾಂಕ್ಫುಲಿ ಫಾರೆಸ್ಟ್ ಆಫೀಸರ್ಸ್ ಇದ್ದಿದ್ದರಿಂದ ಅದು ಆರಾಮಾಗಿ ಪಾರಾಯಿತು. ಏನಾಯಿತು ಅಂತ ಬನ್ನಿ ನಿಮಗೆ ತೋರಿಸ್ತೀನಿ. ಲಾಸ್ಟಲ್ಲಿ ಮೇನ್ ವ್ಯೂ ಪಾಯಿಂಟ್ ಇರೋದು ರಂಗನಾಥ ಸ್ವಾಮಿ ದೇವರ ಕಂಬ. ಆ ಕಂಬ ಹತ್ರ ಹೋಗ್ಬೇಕಂದ್ರೆ ಫ್ರ್ಯಾಂಕ್ಲಿ ಈ ರಾಕ್ನ ಕ್ಲೈಮ್ ಮಾಡಿ ಹೋಗ್ಬೇಕಾಗಿರೋದು. ಯೂಶಲಿ ನೀವು ಬುಕ್ ಮಾಡ್ಕೊಂಡು ಹೋಗಿದ್ರೆ ಪಕ್ಕ ಗ್ರೂಪ್ ಜೊತೆಗೆ ಒಬ್ರು ಫಾರೆಸ್ಟ್ ಆಫೀಸರ್ ಇರ್ತಾರೆ. ಈ ಥರ ಹಗ್ಗ ಕಟ್ಕೊಂಡು ನಿಮಗೆ ರಾಕ್ ಕ್ಲೈಂಬಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಆರಾಮಾಗಿ ಅವ್ರ ಗೈಡ್ಲೈನ್ಸ್ ಇಂದ ರಾಕ್ ಕ್ಲೈಂಬ್ ಮಾಡ್ಕೊಂಡು ನೀವು ಮೇಲೆ. ನಾನಂತೂ ಸಖತ್ ಕಷ್ಟಪಟ್ಟೆ, ಬಟ್ ನಾನು ಹೋಗ್ಲೇಬೇಕಿತ್ತು. ಅಟ್ ಎನಿ ಕಾಸ್ಟ್ ಹೋಗಬೇಕು ಅಂತ ದೃಢ ನಿಶ್ಚಯ ಮಾಡಿಕೊಂಡು ಫಾರೆಸ್ಟ್ ಆಫೀಸರ್ ಅವರ ಗೈಡ್ಲೈನ್ಸಲ್ಲಿ ಮೇಲೆ ಹತ್ತೇ ಬಿಟ್ಟೆ. ಮೇಲೆ ಹೋದ್ಮೇಲೆ ವ್ಯೂ ಹೆಂಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ಯು ವಿಲ್ ಬಿ ಲಿಟ್ರಲಿ ಲಾಸ್ಟ್ ಇನ್ ದ ಬ್ಯೂಟಿ ಆ್ಯಂಡ್ ಮೆಸ್ಮರೈಸ್ಡ್ ಇನ್ ದ ಬ್ಯೂಟಿ ಆಫ್ ದ ನೇಚರ್. ಆ್ಯಂಡ್ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ರಂಗನಾಥ ಸ್ವಾಮಿ ಬೆಟ್ಟದ ಮೇನ್ ವ್ಯೂ ಪಾಯಿಂಟಲ್ಲಿರುವ ಈ ಸ್ತಂಭ. ದಿಸ್ ಕಂಪ್ಲೀಟ್ಸ್ ದ ಲೆವೆಲ್ 2. ನಮ್ಮ ಜೊತೆ ಫಾರೆಸ್ಟ್ ಆಫೀಸರ್ಸಿನ ಗ್ಯಾಂಗು ಹಾಗೂ ಬೆಂಗಳೂರಿಂದ ಒಂದಿಷ್ಟು ಜನ IT ಇಂಜಿನಿಯರ್ಸ್ ಕೂಡ ಬಂದರು. ಅವರು ಕೂಡ ರಾಕ್ ಕ್ಲೈಂಬ್ ಮಾಡ್ಕೊಂಡು ಮೇಲೆ ಹತ್ತಿದ್ರು. ನಾವು ಹೋದಾಗ ಲೈಟಾಗಿ ಮಳೆ ಬಂದಿದ್ದರಿಂದ ತುಂಬಾ ಗ್ರೀನ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಹತ್ತದೇನೋ ಹತ್ಬಿಟ್ವಿ. ಇಳಿಯೋದು ಈಸಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇಳಿಯೋದು ಅಷ್ಟು ಈಸಿ ಅಲ್ಲ. ಸಖತ್ ಭಯ ಆಗ್ತಿತ್ತು. ಒಬ್ಬೊಬ್ಬರೇ ಭಯ ಪಡ್ಕೊಂಡು ಸ್ಲೋ ಆಗಿ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಮತ್ತೆ ಹೆಂಗ್ ಹತ್ತದ್ರಿ ಫಸ್ಟ್ ಹತ್ತದವರು? ನಾವು ಹಗ್ಗ ಇಳ್ದಂಗೆ ಇಳಿತೀವಿ. ಆಲ್ಸೋ ಮೇಲ್ಗಡೆ ಟಾಪಲ್ಲಿ ತುಂಬ ಜಾಸ್ತಿ ಕೋತಿಗಳಿರ್ತವೆ. ಸೊ ಯು ಶುಡ್ ಕೀಪ್ ಯುವರ್ ಬಿಲಾಂಗಿಂಗ್ಸ್ ವೆರಿ ಸೇಫ್ಲಿ. ಆ್ಯಂಡ್ ಅವರಿಗೆ ಇದು ಅದು ತಿನ್ನೋದೆಲ್ಲ ಕೊಡಬೇಡಿ. ಆ್ಯಂಡ್ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದರೆ, ಪ್ಲಾಸ್ಟಿಕ್ಕು ಅಥವಾ ಏನೇ ವೇಸ್ಟ್ ತೊಗೊಂಬಂದ್ರು ಪ್ಲೀಸ್ ಅದನ್ನ ಪ್ಯಾಕ್ ಮಾಡ್ಕೊಂಡು ನಿಮ್ಮ ಜೊತೆನೇ ವಾಪಸ್ ತೊಗೊಂಬನ್ನಿ. ಅಲ್ಲಿ ಎಸಿಬೇಡಿ. ನಮ್ಮ ಪ್ರಕೃತಿನ ನಾವೇ ಸೇವ್ ಮಾಡಬೇಕಾಗಿರೋದು. ಲಿಟ್ರಲಿ ನಾನು ಚಿನಗ ಬೆಟ್ಟ ಹತ್ತೋದಕ್ಕೆ ಎಷ್ಟೋ ವರ್ಷದಿಂದ ಯೋಚನೆ ಮಾಡ್ತಿದ್ದೆ, ಒಂದು ಗ್ಯಾಂಗ್ ಸಿಕ್ಕಿದ್ರೆ ಹತ್ತೋಣ, ಒಬ್ಬನೇ ಹೋಗೋದು ಸರಿಗಿರುತ್ತಾ ಅಂತ. ಥ್ಯಾಂಕ್ಫುಲಿ ಒಂದು ಗ್ಯಾಂಗ್ ಸಿಕ್ತು. ಬಿಕಾಸ್ ಇಂಥ ಪ್ಲೇಸಲ್ಲಿ ಒಬ್ಬರೇ ಹೋಗೋದು ಸರಿಗಿರಲ್ಲ. ಗ್ಯಾಂಗ್ ಜೊತೆ ಹೋದರೆ ಚೆನ್ನಾಗಿರುತ್ತೆ. ಐ ಲಿಟ್ರಲಿ ಎಂಜಾಯ್ಡ್ ಇಟ್. ನೇಚರ್ ಎಷ್ಟು ಚೆನ್ನಾಗಿತ್ತಂದರೆ ನಾನು ಡಿಸ್ನಿ ವರ್ಲ್ಡಲ್ಲಿರೋ ಲಯನ್ ಕಿಂಗ್ ಮೂವಿ ನೋಡ್ತಿದ್ದೀನೇನೋ ಅಂತ ಅನಿಸ್ಬಿಡ್ತು. ಅಷ್ಟು ಗ್ರೀನ್, ಬ್ಯೂಟಿಫುಲ್ ಆ್ಯಂಡ್ ಸೂಪರ್ ಆಗಿತ್ತು. ಐ ಲಿಟ್ರಲಿ ಎಂಜಾಯ್ಡ್ ಇಟ್ ಗೈಸ್. ಈಗ 30 ಸತಿ ಟ್ರಕ್ ಮಾಡಿರೋರು ದಾರಿ ಕಳ್ದಾಕ್ಬಿಟ್ಬಿಡ್ತಾರೆ. ಸೊ ನಾವೀಗ ದಾರಿ ಹುಡುಕ್ತಿದೀವಿ. ಅಲ್ಲಿ ಸಿದ್ದು ಸರು, ಇಲ್ಲಿ ನಾವು 3 ಜನ, ಅಲ್ಲಿ ನಮ್ಮ ಜಯಂತ್ ಅವರು. ಫೈನಲಿ ಅಂತೂ ಇಂತೂ ಒಂದು ಡೈರೆಕ್ಷನ್ ಸಿಕ್ತು. ಒಂದಿಷ್ಟು ಜನ ಇನ್ನೂ ಸೆಕೆಂಡ್ ರೌಂಡ್ ಅಂತ ಹತ್ತುತ್ತಿದ್ರು. ಸೊ ಅವ್ರು ಬರ್ತಿರೋ ಡೈರೆಕ್ಷನಲ್ಲೇ ನಾವು ಇಳ್ಕೊಂಡು ಹೋದ್ವಿ.
ಕೆಳಗೆ ಹಿಂಗೆ ಇಳ್ಕೊಂಡು ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಹೋದ್ವಿ. ನಿಮಗೆ ಹೇಳಿದ್ದೆ ದೇವಸ್ಥಾನದ ದೇವ್ರ ದರ್ಶನ ಮಾಡಿಸ್ತೀನಿ ಅಂತ. ಸೊ ಈಗ ನಾವು ಟ್ರಕ್ ಮುಗಿಸ್ಕೊಂಬಂದು ದೇವ್ರ ದರ್ಶನ ಮಾಡಿಕೊಂಡು ಮುಂದಿನ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಐ ಹೋಪ್ ಈ ಚಿಕ್ಕ ಅನ್ಪ್ಲ್ಯಾನ್ಡ್ ವಿಡಿಯೋ ನಿಮಗೆ ಇಷ್ಟ ಆಯಿತು. ಇದೇ ಥರ ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ. ಹ್ಯಾವ್ ಎ ನೈಸ್ ಡೇ ಗೈಸ್. ಲವ್ ಯು. ಬಾಯ್.